ಎಲ್ಲರಿಗೂ ಪಿರಮಿಡ್ ಮಾಸ್ಟರ್ಸ್ಗಳಿಗೆ ಧನ್ಯವಾದ ನಮಸ್ಕಾರಗಳು. ನನ್ನ ಹೆಸರು ದೀಪಾ ಅಂತಂದೇಳಿ, ನಮ್ಮ ಊರು ಬಾವಿಹಳ್ಳಿ. ನಮ್ಮ ಮನೆಯಲ್ಲಿ ನಮ್ಮ ಅಜ್ಜ ತಿರ್ಕೊಂಡು ಇವಾಗ 4 ಮಂತ್ ಆಯಿತು. ಅವಾಗಿಂದ ನಮ್ಮಮ್ಮ ಸ್ವಲ್ಪ ಏನೋ ಅವ್ರಿಗೆ ಮಾನಸಿಕ ಆದಂಗೆ ಆಗಿಬಿಟ್ಟಿತ್ತು. ಜೊತೆಗೆ ಮನೆಯಾಗ ಕುತ್ಕೊಂಡು ಏನು ಮಾಡ್ತೀಯಮ್ಮ ನೀನು, ಬಾ ನಮ್ಮ ಜೊತೆಗೆ ಧ್ಯಾನಕ್ಕೆ ಅಂತಂದೇಳಿ ಅವ್ರನ್ನ ದಿನಾಲು ಕರಿತಿದ್ರು. ಇಲ್ಲವ ನನ್ನ ಜೊತೆ ನಾನು ಬರಲ್ಲ, ನಾನು ಎಲ್ಲಿ ಹೋಗಿಲ್ಲ, ನಾನು ಬರಲ್ಲ, ನನಗೆ ಬರೋಂಗಾಗಲ್ಲ ಅಂತ ಹೇಳಿದರು. ದಿನ ಕರಿತಿದ್ಲು ಜೊತೆಗೆ. ಆಮೇಲೆ ಹೋಗಮ್ಮ ಮನೆ ಕುತ್ಕೊಂಡು ಏನು ಮಾಡ್ತೀಯ ನೀನು ಹೋಗು ಅಂತ ಹೇಳಿದ್ವಿ. ನಮ್ಮಮ್ಮ ಬರ್ತಾಯಿದ್ದು. ಬಂದು 1 ವಾರ ಆಯಿತು. ನೆಕ್ಸ್ಟು ನನ್ನ ಮಗನ ಬರ್ತಡೇ ಇತ್ತು. ಅವರು ದೇವಸ್ಥಾನದಲ್ಲಿ ಧ್ಯಾನ ಮಾಡ್ತಾಯಿದ್ರು. ಬಂದು ಎಲ್ಲರೂ ಧ್ಯಾನ ಮಾಡ್ತಾಯಿದ್ರು. ಆಮೇಲೆ ಬಂದರು ಮನೆಗೆ ಎಲ್ಲರೂ. ಇವತ್ತು ನಿನ್ನ ಮೊಮ್ಮಗನ ಬರ್ತಡೇ ಐತಲ್ಲ ಕೊಟ್ರಮ್ಮ, ನಿಮ್ಮ ಮನೆಯಲ್ಲೇ ಧ್ಯಾನ ಮಾಡೋಣ, ಚೆನ್ನಾಗಾಗುತ್ತೆ ಅಂತ ಹೇಳಿದರು. ಆಯಿತು ಬರಲಿ ಬಿಡು. ನನ್ನ ಮಗ ಬರ್ತಡೇ ಮಾಡಿಸ್ಕೊತಿದ್ದಿಲ್ಲ. ಪ್ರತಿ ವರ್ಷವೂ ಯಾವಾಗ ಬರ್ತಡೇ ಮಾಡಿದ್ರು ಬರೀ ಹತ್ಕಂತಾನೆ ಬರ್ತಡೇ ಮಾಡ್ತಿದ್ದ. ಫಸ್ಟ್ನೇ ವರ್ಷವೂ ಕೂಡ ಎಲ್ಲ ಈ ವರ್ಷವೇ ನನ್ನ ಮಗ ಎಲ್ಲರೂ ಬಂದಿದ್ದರು. ನಾನು ಅದಕ್ಕೆ ನಮ್ಮ ಮನೆಯವರು ಸುಮ್ಮನೆ ಯಾರನ್ನೂ ಕರೆಸ್ಬೇಡ, ಅವನು ಜನ ಕಂಡ್ರೆ ಅವನಿಗೆ ಆಗಲ್ಲ, ಬರ್ತಡೇನೇ ಬೇಡ ಅಂತಂದೇಳಿ ಅವನು ಹಂಗಾಗಿ ಅಮ್ಮ ಬರ್ತಡೇ ಮಾಡೋಣ ಅಂತ ಹೇಳ್ತಾ ಇದ್ದ. ಆಯ್ತು ಬಿಡು ಅಂತಂದೇಳಿ ನಾವು ಅಷ್ಟೇ ಸಿಂಪಲ್ಲಾಗಿ ಮನೆಯವ್ರು ಅಷ್ಟೇ ಮಾಡೋಣ ಅಂತಂದೇಳಿ ಸಣ್ಣದಾಗಿ ಸಿಂಪಲ್ಲಾಗಿ 1 kg ಕೇಕ್ ತರಿಸಿ ಕಟ್ ಮಾಡಿಸಿದ್ರಾಯ್ತು ಅಂತಂದೇಳಿ ನಾವು ಮಾಡ್ತಾಯಿದ್ವಿ. ಆಮೇಲೆ ನಮ್ಮಮ್ಮ ಬಂದು ಹಿಂಗಂತೆ ಅಂತಂದಂತ ಮತ್ತೆ ಬರಲಿ ಬಿಡು ಮಾಡೋಣ, ಸ್ಟಾರ್ಟ್ ಮಾಡೋಣ ಇವತ್ತಿಂದ ನಮ್ಮ ಮನೇಲಿ ಅಂತಂದೇಳಿ 11 ದಿನ ಧ್ಯಾನ ಮಾಡ್ತಾರಂತೆ ಅಂತಂದಂತ. ಸರಿ ಬಿಡಮ್ಮ ಆಗಲಿ ಮಾಡೋಣ ಅಂತಂದೇಳಿ ಅವತ್ತೇ ನನ್ನ ಮಗನ ಬರ್ತಡೇ ದಿನ ಮನೆಯಲ್ಲಿ 1 ತಾಸು ಧ್ಯಾನ ಮಾಡಿ ಆಮೇಲೆ ನನ್ನ ಮಗನ ಬರ್ತಡೇ ಮುಗಿಸ್ಕೊಂಡು ಹೋದರು ಎಲ್ಲರೂ. ಅವತ್ತಿಂದನೇ ನಮ್ಮ ಮನೆಯಲ್ಲಿ 11 ದಿವಸ ಧ್ಯಾನ ಮಾಡಿದ್ದು. ಆಮೇಲೆ ಲಕ್ಷ್ಮೀ ಮೇಡಮ್ ಅವರು ಮತ್ತು ಪರಮೇಶ್ವರ ಸರು ಲಾಸ್ಟ್ನೇ ದಿನವೂ ನಮ್ಮ ಮನೆಯಲ್ಲಿ 11ನೇ ದಿನ ಬಂದಿದ್ದರು. ಅವರು ಲಕ್ಷ್ಮೀ ಮೇಡಮ್ ಮತ್ತು ಪರಮೇಶ್ವರ ಸರ್ ಅವ್ರ ಹೆಂಡ್ತಿನೂ ಕೂಡ ನಮ್ಮ ಮನೆಗೆ ಬಂದಿದ್ದರು. ಅಲ್ಲಿಂದ ನಮ್ಮ ಮನೆಯಲ್ಲಿ ಸ್ವಲ್ಪ ಅದು ನಮ್ಮ ಅಜ್ಜ ತೀರ್ಕೊಂಡಾಗಿಂದನೂ ಎಲ್ಲರೂ ಸ್ವಲ್ಪ ಆರೋಗ್ಯ ಮನಸ್ಥಿತಿ ಯಾರ್ದು ಸರಿ ಇದ್ದಿಲ್ಲ. ಆವಾಗಿಂದ ಸ್ವಲ್ಪ ಎಲ್ಲರೂ ಈ ಧ್ಯಾನಕ್ಕೆ ಬಂದಾಗಿಂದನೂ ನಾವು ಅದ್ರ ಕಡೆ ಒಟ್ಟು ಸ್ವಲ್ಪ ಸಮಾಧಾನದಿಂದ ಒಳ್ಳೆಯ ಮನಸ್ಸಿನಿಂದ ಹೊಲದಲ್ಲಿ ಕೂಡ ನಮ್ಮ ಬೆಳೆ ಕೂಡ ಚೆನ್ನಾಗಿದೆ. ನಮಗೂ ಕೂಡ ನನ್ನ ಮಗ ಆರೋಗ್ಯದಲ್ಲಿ ಕೂಡ ಎಲ್ಲ ಚೆನ್ನಾಗಿದೆ. ಎಲ್ಲರೂ ನಮ್ಮಮ್ಮನೂ ಕೂಡ ಈಗ ಬರೀ ಆವಾಗೆಲ್ಲ ಕಾಲು ನೋವು ಕೈ ನೋವು ಅಂತ ಅಂತಿದ್ದು. ಈಗ ಕೈ ನೋವು ಇಲ್ಲ, ಗ್ಯಾಸ್ಟ್ರಿಕ್ ಏನಾರ ಊಟ ಮಾಡಲಿ ಆಕಿ ಗ್ಯಾಸ್ಟ್ರಿಕ್ ಆಗತ್ತಿ ಅಂತ ಹೇಳ್ತಿದ್ಲು. ಈಗ ಆಕಿ ಗ್ಯಾಸ್ಟ್ರಿಕ್ಕೂ ಇಲ್ಲ, ಕೈ ನೋವು ಒಂದು ಸ್ವಲ್ಪ ಹಿಂಗೆ ಕೈ ಕೂಡ ಎತ್ತಕ್ಕೆ ಆಗ್ತಾ ಇರಲಿಲ್ಲ. ಆ ಕೈ ನೋವು ಆಕಿ ಕೈ ನೋವು ಇಲ್ಲ, ಕಾಲು ನೋವು ಇಲ್ಲ. ನಾವೀಗ ನಮ್ಮ ಮನೆಗೆ ಧ್ಯಾನ ಮಾಡಿದಾಗಿಂದನೂ ನನಗೆ 1 ತಾಸು ಕುತ್ಕೊಳ್ಳೋದಾಗಲಿಲ್ಲದ್ರೂ ದಿನ ಒಂದು 10 ನಿಮಿಷನಾದರೂ ಕುತ್ಕೊಂಡು ಧ್ಯಾನ ಮಾಡ್ತೀನಿ. ಒಳ್ಳೆಯದಾಗಿದೆ ಈ ಧ್ಯಾನದಿಂದ. ಎಲ್ಲರೂ PMC ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ, ಎಲ್ಲರೂ ಸಸ್ಯಾಹಾರಿಗಳಾಗೋಣ. PMC ಕನ್ನಡ ಚಾನಲ್ಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ PMC ಕನ್ನಡ ಚಾನಲ್ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮ್ಮೂರು ಬೇಸ್ತೇರಿ. ನನ್ನ ಹೆಸರು ಶೈಲಾಜ, ಶಿರೂರು ಮನೆ ನಮ್ಮದು. ನಮಗೆ ಧ್ಯಾನದ ಅನ್ನೋದು ಏನು ಗೊತ್ತಿದ್ದಿಲ್ಲ ರೀ. ನಾವೊಂದು ಸಲ ಲಕ್ಷ್ಮೀ ಮೇಡಮ್ ಅವರು ಬೆಂಗಳೂರಿಗೆ ಕರ್ಕೊಂಡು ಹೋದ್ರು ಪಿರಮಿಡ್ ಇದಕ್ಕೆ. ಅಲ್ಲಿ ಹೋಗಿ ಬಂದಾಗಲಿದ್ದ ಧ್ಯಾನ ಮನೆಗೆ ಮಾಡ್ತಿದ್ವಿ ರೀ. ಹಂಗೆ ಸುಮ್ಮನೆ ನಮ್ಮ ಮಟ್ಟಿಗೆ ನಾವು ಮಾಡ್ತಿದ್ವಿ. ಧ್ಯಾನ ಅನ್ನೋದು ಏನು ಅನ್ನೋದು ಗೊತ್ತಿದ್ದಿಲ್ಲ. ಮಾಡೋದು ಒಂದು ಸ್ವಲ್ಪ ಕಣ್ಣು ಮುಚ್ಕೊಂಡು ಕುಂತ್ಕೊಳೋದು, ಮಕ್ಕೊಂಬಿಡೋದು, ಆ ಥರ ಮಾಡ್ತಿದ್ವಿ. ಯಾವಾಗ ಬೆಂಗಳೂರಿಗೆ ಹೋಗಿ ಬಂದ್ವಿ ಪಿರಮಿಡ್ಗೆ, ಆವಾಗಲಿದ್ದ ಎಲ್ಲ ನನ್ನ ಮಕ್ಕಳು ಮೊಮ್ಮಕ್ಕಳು ನಮಗೆ ಕಾಲು ನೋವೆಲ್ಲ ಹೋದವ್ರಿ. ಹೋಗಿ ನಮ್ಮಲ್ದ ಪ್ಯಾರ್ಲ ಹಾಕಿವ್ರಿ. ಒಂದು ಸಲ ಚಿಗುರು ಚೂಟಕ್ಕಂತ ಹೋಗಿದ್ವಿ. ಚಿಗುರು ಚೂಟಕ್ಕೆ ಹೋದ್ರೆ ಅದು ಎಲ್ಲ ಕಾಪು ಉದುರಿಬಿಟ್ಟಿತ್ತು ರೀ. ನಾನೇನಂದೆ ಮನೆಗೆ ಪಿರಮಿಡ್ ತಂದಿಟ್ಕೊಂಡಿದ್ವಿ ರೀ. ಅದನ್ನು ತೆಲಿಗೆ ಹಾಕ್ಯಂದು ನಮ್ಮ ಪ್ಯಾರ್ಲಕಾಯಿ ಜಗ್ಗು ಬಿಡಲಿ ಪತ್ರಿದಿ ಸಾರು ಅಂತಂದು ಗಿಡದ ತುಂಬಾನ ಅಂತ ಒಟ್ಟು ತೆಲಿಗೆ ಹಾಕ್ಯಂಡು ಅದು ಗಿಡಕ್ಕೂ ಬಡಿತೈತಿ, ನಾನು ಹಾಕ್ಯಂಡಂಗೂ ನಾಕತ್ತೆ ಅಂದು ಅದ್ರ ಥರ ಧ್ಯಾನ ಮಾಡಿ ಹೊಲ್ದಾಗ ಒಂದು 5 ನಿಮಿಷ ಧ್ಯಾನ ಮಾಡಿ ಬರ್ತಿದ್ವಿ. ಬಂದು ನಮಗೆಲ್ಲ ಒಳ್ಳೇದಾಗಿತ್ತು ರೀ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಲಕ್ಷ್ಮೀ ಮೇಡಮ್ ಮಾರ್ಲಿದ್ದ ನಾವು ಬೆಂಗಳೂರಿಗೆ ಹೋಗಿ ಬಂದು ಒಂದು ಸಲ ನಮ್ಮ ಊರಿಗೆ ಬಂದು ಎಲ್ಲ ಮಾಹಿತಿ ಕೊಟ್ರಿ ಅವರು, ಈ ಥರ ಮಾಡಿರಿ ಅಂತಂದು. ನಾನು ಒಂದು ಸಲ ಈ ಬೆಂಗಳೂರಿಗಂತ ಬಂದೆ, ಊರಿಗೆ ಹೋಗಿದ್ದೀನಿ ರೀ. ಅಲ್ಲಿದ್ದ ಬಂದು ಧ್ಯಾನಕ್ಕೆ ಹೋಗ್ತೀವಿ ನಾವು ಅಂದ್ವಿ. ಬೆಂಗಳೂರಿಗೆ ಹೋಗಿ ನಮ್ಮ ತಮ್ಮನ ಹೆಂಡ್ತಿ ಯಾಕೆ ನಮಗೆ ಹೇಳಿಲ್ಲ, ಇಲ್ಲೇ ಮಗ್ಲಾಗದ್ದು
ಜ್ಯೋತಿ ನಮಗೆ ಹೇಳ್ದಂಗೆ ಹೋಗಿ ಹೇಳಲ್ಲ ಅಂತ ಏನೈತೇನೋ ಹೊಂಟೀವಿ ನಾವು ಒಂದು ಅವ್ರ ಮನೆಯಲ್ಲೇ ಎಲ್ಲ ತಗೊಂಡು ನಾವು ಇಲ್ಲಿದ್ದಾನ ಬೆಂಗಳೂರಿಗೆ ಹೋಗಿ ಬಂದಿರಿ. ನಮಗೇನು ಚಲೋದಾಗೈತೆ ರೀ, ಒಳ್ಳೇದಾಗಿ. ನನ್ನ ಹೆಸರು ಶ್ರುತಿ ವಿರೂಪಾಕ್ಷ ಅಂತ, ಹೊಳಗುಂದಿ ನಮ್ಮೂರು. ನಾನು ಧ್ಯಾನಕ್ಕೆ ಬಂದು 8 ತಿಂಗಳಾಯಿತು. 2024ರಲ್ಲಿ ನನಗೆ ತುಂಬ ಗರ್ಭಚೀಲ ಸಮಸ್ಯೆ ಇತ್ತು. ನನಗೆ ತುಂಬ ಪೇನ್ ಆಗ್ತಿದ್ದೆ, ಎಲ್ಲ ಕಡೆ ತೋರಿಸ್ಕೊಂಡಿದ್ದೆ. ಎಲ್ಲರೂ ಹೇಳ್ತಿದ್ರು ನೀನು ಗರ್ಭಚೀಲ ಸಮಸ್ಯೆ ಇದೆಯಲ್ಲ, ನೀನು ಗರ್ಭಚೀಲ ತೆಗಿಬೇಕು, ನೀನು ಆಪ್ರೇಷನ್ ಮಾಡಿಸ್ಕೋಬೇಕಂತ. ನಾನು ಹೇಳಿದೆ ತುಂಬ ಭಯ ಆಗ್ತಿದೆ ಅಂತ ಅಂದಾಗ ಒಂದಿನ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದೆ. ಲಕ್ಷ್ಮೀ ಮೇಡಮ್ ಅವ್ರು ನನಗೆ ಸಿಕ್ಕರು. ಅವ್ರು ಹೇಳಿದರು, ಕುತ್ಕೊಂಡು ತುಂಬ ಕ್ಲಿಯರಾಗಿ ನನಗೆ ಧ್ಯಾನದ ಬಗ್ಗೆ ಹೇಳಿದರು. ಸರಿ ಆಯ್ತು ಅಕ್ಕ, ನಾನು ಮಾಡ್ತೀನಿ ಅಂದೆ. 1 ವೀಕ್ ಮಾಡಿದೆ. ತುಂಬ ಖುಷಿ ಅನಿಸಿತ್ತು, ಸಮಾಧಾನ ಅನಿಸಿತ್ತು. ಮತ್ತು ನನ್ನ ಅಕ್ಕನ ಮೀಟ್ ಮಾಡಿಕೊಂಡು ನಾನು ಕೇಳಿದೆ ಏನು ಮಾಡಬೇಕು ಹೆಂಗಿಲ್ಲ ಅಂದರೆ, ಫಸ್ಟು ನೀನು ಸಸ್ಯಾಹಾರ ಮಾಡಬೇಕು, ನಾವು ಮಾಂಸಾಹಾರಿ, ಫಸ್ಟು ನಾವು ಮಾಂಸಾಹಾರವನ್ನು ಮಾಡ್ತಿದ್ವಿ. ನಾನು ಅವತ್ತೇ ಅಕ್ಕ ಹೇಳಿದ ಮರುದಿನೇ ನಾನು ಸಸ್ಯಾಹಾರಕ್ಕೆ ಬಂದೆ. ನಮ್ಮ ಮನೇಲಿ ಎಲ್ಲರೂ ಊಟ ಮಾಡ್ತಿದ್ರು, ನಾನು ಮಾತ್ರ ಬಿಟ್ಟೆ. ನಾನು ಮಾಡ್ತಾಯಿದ್ದಾಗ ನನಗೆ 1 ಮಂತ್ ಆದ ಕೂಡಲೇ ನನಗೆ ಎಲ್ಲ ಸಮಸ್ಯೆನೂ ಹೋಯಿತು. ಒಂದು ಟ್ಯಾಬ್ಲೆಟ್ ಇವತ್ತು ತೊಗೊತಾ ಇಲ್ಲ ನಾನು, ಬರೀ ಯಾವಾಗಲೂ ಟ್ಯಾಬ್ಲೆಟ್ ಮೇಲೆ ಇರ್ತಿದ್ದೆ. ನಾನು 1 ಟ್ಯಾಬ್ಲೆಟ್ ಇವಾಗ 8 ತಿಂಗಳಾಯಿತು, ನಾನು 1 ಟ್ಯಾಬ್ಲೆಟು ತೊಗೊತಾ ಇಲ್ಲ. ನನಗೆ ತುಂಬ ಆಮೇಲೆ ನನಗೆ ತುಂಬ ಸಿಟ್ಟು, ಕೋಪ ಭಾಳ ಬರ್ತಿತ್ತು. ನಾನು ಧ್ಯಾನ ಮಾಡ್ತಾಯಿದ್ದೆ. ಈಗ ತುಂಬ ಸಮಾಧಾನದಿಂದ ಇರ್ತೀನಿ. ತುಂಬ ನನ್ನನ್ನು ನಾನು ಫಸ್ಟು ಪ್ರೀತಿಸ್ತಾ ಇದ್ದೀನಿ ಈ ಧ್ಯಾನದಿಂದ. ಅದಕ್ಕೆ ನಾನು ತುಂಬ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮನೇಲಿ ಟ್ಯಾಬ್ಲೆಟ್ ಎಲ್ಲರೂ ಯೂಸ್ ಮಾಡ್ತಿದ್ರು, ನನ್ನ ಮಕ್ಕಳು ಯೂಸ್ ಮಾಡ್ತಿದ್ರು. ಅವ್ರಿಗೂ ನಾನು ಟ್ಯಾಬ್ಲೆಟನ್ನು ಕಮ್ಮಿ ಮಾಡಿಸಿದ್ದೀನಿ. ಇವಾಗ ನನ್ನ ಮಕ್ಕಳು ಧ್ಯಾನ ಮಾಡ್ತಿದ್ದಾರೆ, ನಮ್ಮ ಹಸ್ಬೆಂಡು ಇವಾಗ ಧ್ಯಾನ ಮಾಡೋಕ್ಕೆ ಬಂದಿದ್ದಾರೆ. ಅವ್ರಿಗೂ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು, ಅವ್ರಿಗೂ ಇವಾಗ ಕಮ್ಮಿ ಆಗ್ತಾಯಿದೆ. ಅವ್ರಿಗೂ ತುಂಬ ನಂಬಿಕೆ ಬಂದಿದೆ. ನನ್ನ ಮಕ್ಕಳೂ ತುಂಬ ನಂಬ್ತಾ ಇದ್ದಾರೆ ಇವಾಗ. ಪಿರಮಿಡ್ ಕ್ಯಾಪ್ಸು ನಮ್ಮ ಲಕ್ಷ್ಮಕ್ಕಗೆ ಹೇಳಿ ತರಿಸ್ಕೊಂಡ್ವಿ, ಅವರು ಎಲ್ಲರೂ ಹಾಕ್ತಾಯಿದ್ದಾರೆ. ತುಂಬ ಅನುಭವಗಳಾಗ್ತಿದ್ದಾವೆ. ನಾವು ಆಮೇಲೆ ನನಗೆ ಬೆಳ್ಳುಳ್ಳಿನೂ ತಿಂತಿದ್ವಿ, ಇವಾಗ ಬೆಳ್ಳುಳ್ಳಿನೂ ಬಿಟ್ಟಿದ್ದೀವಿ ನಾವು ಇವಾಗ. ಅದರಿಂದ ನಮಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗಿದೆ. ಮನೇಲಿ ಏನೋ ಒಂಥರ ಶಾಂತಿ ಸಮಾಧಾನ ಆಗಿದೆ. ಫಸ್ಟ್ ಏನಂದರೆ, ಮನೆಯಲ್ಲಿ ಹೆಣ್ಮಕ್ಳು ಕಲಿತ್ರೆ ಇಡೀ ಶಾಲೆನೇ ಕಲ್ತಂಗೆ ಅಂತಾರಲ್ಲ, ಸುಳ್ಳಲ್ಲ, ಕರೆ. ಫಸ್ಟು ಮನೇಲಿ ಹೆಣ್ಮಕ್ಳು ಕಲ್ತಿರ್ಬೇಕು, ತಾಳ್ಮೆಯಿಂದಿರ್ಬೇಕು. ಆ ಧ್ಯಾನ ತಾಳ್ಮೆ ನಮ್ಮಂತ ಕಲಿಸ್ತಿದೆ. ಹೆಣ್ಮಕ್ಳಿಗೆ ತುಂಬ ಸಿಟ್ಟು ಜಾಸ್ತಿ ಇರುತ್ತಂತೆ, ಅದಕ್ಕೋಸ್ಕರ ಹೆಣ್ಮಕ್ಳು ಒಂದು ಕಲಿತ್ರೆ ನಿಜವಾಗ್ಲೂ ಇಡೀ ಶಾಲೆನೇ ತೆರೆದಂತೆ ಮನೆಯಲ್ಲಿ. ಎಲ್ಲರೂ ಹೆಣ್ಮಕ್ಳುನಾಗಲಿ ಯಾರೇ ಆಗಲಿ ಗಂಡ್ಮಕ್ಳಾಗಲಿ ನಾವೇನೋ ಆಗಲಿ ಹೆಣ್ಮಕ್ಳು ಮಾಡುವಂಥದ್ದೊಂದು ತುಂಬ ಭಾಳ ಅಟ್ರಾಕ್ಟಿವ್ ಆಗ್ತೀವಿ. ಹೆಣ್ಮಕ್ಳು ಮಾಡ್ಬೇಕಂದ್ರೆ ಏನೇ ಕಲಿಬೇಕು ಅಂದರೆ ಯಾವುದಾದ್ರೂ ಹೆಣ್ಮಕ್ಳು ತುಂಬ ಸ್ಟ್ರಾಂಗ್ ಇರ್ತಾರೆ. ಎಲ್ಲರೂ ತುಂಬ ಬೇಗ ಕಲಿತಾರೆ, ಮಕ್ಕಳಿಗೂ ಕಲಿಸ್ತಾರೆ ಮತ್ತು ಹಸ್ಬೆಂಡ್ಗೂ ಕಲಿಸ್ತಾರೆ. ಇದರಿಂದ ತುಂಬ ಉಪಯೋಗ ಆಗ್ತಿದೆ. ಎಲ್ಲ ಪತ್ರಾಜಿ ಗುರುಗಳಿಗೆ ನಾನು ಆತ್ಮಪೂರ್ವಕವಾಗಿ ಇದನ್ನು ತಿಳಿಸ್ಕೊಟ್ಟಂಥ ಪತ್ರಾಜಿ ಗುರುಗಳಿಗೆ ನಾನು ಆತ್ಮಪೂರ್ವಕವಾಗಿ ಧನ್ಯವಾದನೂ ಹೇಳ್ತೀನಿ. ಎಲ್ಲ ಮಾಸ್ಟರ್ಸ್ಗಳಿಗೂ ನಾನು ತುಂಬ ಧನ್ಯವಾದಗಳು ಹೇಳ್ತೀನಿ. ಇದರಿಂದ ತುಂಬ ಅನುಭವಗಳಾಗಿದ್ದಾವೆ ನನಗೂ. ಎಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್, ಆರೋಗ್ಯ ಪ್ರಾಬ್ಲಮ್ಸ್ ಸಾಲ್ವ್ ಆಗಿದ್ದಾವೆ. ಏನೋ ಒಂಥರ ಅನುಭವಗಳೂ ಜಗ್ಗಿ ಆಗಿದ್ದಾವೆ. ನಾನು ಫಸ್ಟು ಟೈಲರಿಂಗ್ ಕಲಿತು 10 ವರ್ಷ ಬಿಟ್ಟಿದ್ದೆ. ನಾನು ಟೈಲರಿಂಗ್ ಇಷ್ಟ ಮಾಡಬೇಕು ಅನ್ನೋ ಆಸೆ ಇತ್ತು. ಇವಾಗ ನಾನು ಧ್ಯಾನ ಮಾಡ್ತಾನೆಲ್ಲ ತಿಳ್ಕೊಂಡಾಗ ಮೇಲೆ ನಾನು ಧ್ಯಾನ ಮಾಡ್ತಿದ್ದೀನಿ. ತುಂಬ ನನಗೂ ನನ್ನದೇ ದುಡಿಮೆ ನಾನು ದುಡಿತಾ ಇದ್ದೀನಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಅದಕ್ಕೋಸ್ಕರ ನಾನು ದುಡಿದಂಥ ದುಡ್ಡಲ್ಲಿ ನಾನು ಪ್ರತಿದಿನ ಎಷ್ಟೇ ಬರಲಿ ನಾನು ಅನ್ನದಾನಕ್ಕೋಸ್ಕರ ಅಮೌಂಟನ್ನು ತೆಗೆದಿಡ್ತಾ ಇದ್ದೀನಿ. ನನ್ನ ಸ್ವತಃ ದುಡಿಮೆಲೆ ನಾನು ಫಸ್ಟ್ ಅನ್ನದಾನಕ್ಕೋಸ್ಕರ ತೆಗೆದಿಡ್ತಿದ್ದಿಲ್ಲ ಅಂತ ತುಂಬ ಹೆಮ್ಮೆ ಆಗ್ತಿದೆ. PMC ಕನ್ನಡ ಚಾನಲ್ಗೋಸ್ಕರ ಮತ್ತೆ ನಾನು ಇನ್ನೂ ತೆಗೆದಿಡ್ತೀನಿ. ನನ್ನ ದುಡಿಮೆಯಿಂದ ನಾನು ತೆಗೆದಿಡ್ತೀನಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಅನುಭವಗಳು ಆಗಿದ್ದಾವೆ ನನಗೆ. ಮಾಸ್ಟರ್ಸೂ ನನಗೆ ಕಂಡಿದ್ದಾರೆ, ಎಲ್ಲ ಗೈಡ್ ಮಾಡ್ತಾಯಿದ್ದಾರೆ. ನಾನು ತುಂಬ ಬೆಳಗ್ಗೆ 4 ಗಂಟೆಗೆ ಎದ್ದು ಧ್ಯಾನ ಮಾಡ್ತೀನಿ, 6 ಗಂಟೆವರೆಗೂ ಧ್ಯಾನ ಮಾಡ್ತೀನಿ ನಾನು. ಮತ್ತು ನಾನು 1 ಸೆಕೆಂಡ್ ಕೂಡ ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಇವಾಗ ನಾನು ಯಾವಾಗಲೂ TV ನೋಡ್ಕೊತ ಕುಂದಿರ್ತಿದ್ದೆ, ಕೆಲಸ ಮಾಡಿದ್ರೆ ಮಾಡ್ತಿದ್ದೆ, ಬಿಡ್ತಿದ್ದು ಕೇರ್ಲೆಸ್ ಆಗಿರ್ತಿದ್ದೆ. ಇವಾಗ ನಾನು 1 ಸೆಕೆಂಡು ಟೈಮ್ ವೇಸ್ಟ್ ಮಾಡ್ತಾ ಇಲ್ಲ. ಮತ್ತು ಎಲ್ಲ ಕೆಲಸ ಮಾಡಿಕೊಂಡು ನಾನು ಮತ್ತು ನನ್ನ ಮಕ್ಳಿಗೂ ಧ್ಯಾನ ಮಾಡಿಸಿ ಅವ್ರನ್ನೂ ಮಲಗಿಸಿ ಮತ್ತೆ ನಾನು 12 ಗಂಟೆ 1 ಗಂಟೆವರೆಗೂ ಧ್ಯಾನ ಮಾಡ್ತೀನಿ. 10 ಗಂಟೆಯಿಂದ 9 ಗಂಟೆಗೆ ಸ್ಟಾರ್ಟ್ ಮಾಡಿದರೆ ಇಲ್ಲ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 12 ಗಂಟೆ 1 ಗಂಟೆವರೆಗೂ ನಾನು ಧ್ಯಾನ ಮಾಡಿ ಮಲ್ಕೊತೀನಿ. ಮತ್ತೆ ಬೇಗ ಎದ್ದು ಧ್ಯಾನ ಮಾಡ್ತಿದ್ದೀನಿ. ನಾನು ತುಂಬ ನನಗೆ ಹೆಲ್ಪ್ ಆಗಿದೆ. ಎಲ್ಲ ಮಾಸ್ಟರ್ಸ್ಗಳಿಗೂ ನಾನು ತುಂಬ ಹೃದಯಕ್ಕಾಗಿ ಧನ್ಯವಾದ ಹೇಳ್ತಾ, PMS ಚಾನಲ್ಗೂ ನಮಗೆ ಅವಕಾಶ ಮಾಡಿಕೊಟ್ಟ PMS ಕನ್ನಡ ಚಾನಲ್ಗೂ ಅವಕಾಶ ಮಾಡಿಕೊಟ್ಟಕ್ಕೂ ನಾನು ತುಂಬ ಹೃತ್ಪೂರ್ವಕವಾಗಿ ಹೇಳ್ತೀನಿ. ಎಲ್ಲರೂ ನೋಡಿ ಚಾನಲ್ನ, ಎಲ್ಲರೂ ಆರೈಸ್ರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.